ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನಗಳೇ ಆಗಿತ್ತು. ಆಲ್ಮೋಸ್ಟ್ ಆಗಸ್ಟ್ ಫಸ್ಟ್ ವೀಕಲ್ಲಿ ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ದೆನ್ ಇವಾಗ ಅಕ್ಟೋಬರ್ ಫಸ್ಟ್ ವೀಕ್. ಯಾಕೆ ಇಷ್ಟೊಂದು ಗ್ಯಾಪ್ ತಗೊಂಡೆ ಆಕ್ಟಿವಲ್ಲಿ ಇರಲಿಲ್ಲ ಅಂತ ಅಂದರೆ, ಯೂಟ್ಯೂಬ್ ಅಂತ ಬಂದಾಗ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಖಂಡಿತವಾಗ್ಲೂ ಅದರಲ್ಲಿ ಇದ್ದೇ ಇರುತ್ತೆ. ಆದರೆ ನಾನು ಒಂದು ವಿಡಿಯೋನ 2 ಸಲ ಅಪ್ಲೋಡ್ ಮಾಡಿದೆ. ಸೊ ನಾನು ಏನು ಮಾಡಿದೆ, ಫಸ್ಟ್ ಅಪ್ಲೋಡ್ ಮಾಡಿದ್ದೆ, ಬಟ್ ಅಗೇನ್ ಸಮ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೊಟ್ಟಿಲ್ಲ ಅಂತ ಅದೇ ವಿಡಿಯೋನ, ಅದು ಶಾರ್ಟ್ಸಲ್ಲಿ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೊಟ್ಟಿಲ್ಲ ಅಂತ ಇನ್ನೊಂದ್ಸಲಿ ಅಪ್ಲೋಡ್ ಮಾಡಿದೆ. ನಾನು ಬಿಫೋರ್ ಅಪ್ಲೋಡ್ ಮಾಡಿದ ವಿಡಿಯೋನ ಡಿಲೀಟ್ ಮಾಡಿಲ್ಲ. ಸೊ ಯೂಟ್ಯೂಬ್ ಪಾಲಿಸೀಸಲ್ಲಿ ಏನಿರುತ್ತೆ ಅಂದರೆ, ರಿಪೀಟೆಡ್ ವಿಡಿಯೋಸ್ನ ಹಾಕಂಗಿರಲ್ಲ. ಬಟ್ ನಾನು ಆ ತಪ್ಪು ಮಾಡಿರೋದ್ರಿಂದ ನನಗೆ ಮಾನಿಟೈಸೇಷನ್ ಸ್ಟಾಪ್ ಆಗಿತ್ತು. ಆಲ್ಮೋಸ್ಟ್ 90 days ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ದಿನ ಯೂಟ್ಯೂಬ್ ವಿಡಿಯೋಸ್ ಮಾಡಿರಲಿಲ್ಲ. ಇನ್ನೂ ಮಾನಿಟೈಸೇಷನ್ ನನಗೆ ಆನ್ ಆಗಿಲ್ಲ. ಬಟ್ ತುಂಬ ಜನ ಕೇಳ್ತಿದ್ರು, ಯಾಕೆ ಯೂಟ್ಯೂಬ್ ವಿಡಿಯೋ ಮಾಡಿಲ್ಲ, ಯಾಕೆ ನಿಲ್ಸಿದ್ದೀರಾ ಅಂತ. ಅದು ಬಂದು ರೀಸನ್ ಇದಕ್ಕೋಸ್ಕರ ನಿಲ್ಸಿದ್ದೆ. ಬಟ್ ಮತ್ತೆ ಇಲ್ಲ, ಮಾನಿಟೈಸೇಷನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಫಾಲೋವರ್ಸ್ ಬರ್ತಿರ್ತಾರೆ ಅಂಡ್ ದೆನ್ ವಿಡಿಯೋಸ್ನ ತುಂಬ ಜನ ನೋಡ್ತಿರ್ತಾರೆ. ಅದಕ್ಕೋಸ್ಕರ ಆದರೂ ನಾನು ವಿಡಿಯೋಸ್ ಮಾಡಲೇಬೇಕು ಅಂತ ಅನ್ಕೊಂಡು ಅಗೇನ್ ಐ ಸ್ಟಾರ್ಟೆಡ್ ದ ವಿಡಿಯೋ. ಇದು ಬಂದು ಯೂಟ್ಯೂಬ್ನ ಹೊಸ್ದಾಗಿ ಶುರು ಮಾಡ್ತಿರೋರಿಗೆ ಖಂಡಿತವಾಗ್ಲೂ ಟಿಪ್ ಆಗಿ ನಾನು ಹೇಳ್ತಾ ಇರೋದು, ಎಲ್ಲಾರ್ಗು ಅಲ್ಲ. ತುಂಬಾನೇ ರೂಲ್ಸ್ ಅಂಡ್ ಪಾಲಿಸೀಸ್ ಇರುತ್ತೆ. ಅದನ್ನ ನೀವು ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಫಾಲೋ ಮಾಡಲೇಬೇಕು. ಬರೀ ಯೂಟ್ಯೂಬ್ ವಿಡಿಯೋ ಮಾಡೋದು, ಹಾಕೋದು, ಅದನ್ನ ಹೊರತುಪಡಿಸಿ ಅವ್ರದಂಥ ಪಾಲಿಸೀಸ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು, ಇನ್ಮೇಲಿಂದ ಖಂಡಿತವಾಗ್ಲೂ ನಂದು ಏನೇ ಪ್ರಾಬ್ಲಮ್ ಇದ್ರೂ ಯೂಟ್ಯೂಬ್ನ ಅದು ಹೊರತುಪಡಿಸಿ ವಿಡಿಯೋನ ಅಪ್ಲೋಡ್ ಮಾಡಲೇಬೇಕು ಅಂತ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಎಸ್, ಈ ಯೂಟ್ಯೂಬ್ ವಿಡಿಯೋ ಅಲ್ಲಿ ನಾನು ಕಂಟೆಂಟ್ ಓರಿಯೆಂಟೆಡ್ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪರ್ಸ್ನಲ್ ಆಗು ನನ್ನ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಅಂಡ್ ದೆನ್ ಪ್ರೊಫೆಷ್ನಲ್ ಆಗು ನನ್ನ ವಿಡಿಯೋಸ್ ಅಪ್ಲೋಡ್ ಆಗ್ತಿರುತ್ತೆ. ಡೈಲಿ ನನ್ನ ಸ್ಕಿನ್ ಕೇರ್ ಇರ್ಬೋದು, ಅಥವಾ ನನ್ನ ಹೇರ್ ಕೇರ್ ಇರ್ಬೋದು, ಹೇರ್ ಸ್ಟೈಲ್ ಬಗ್ಗೆ ಇರ್ಬೋದು, ಸ್ಯಾರಿ ಡ್ರೇಪಿಂಗ್ ಇರ್ಬೋದು, ಅಥವಾ ಮೇಕಪ್ ಬಗ್ಗೆ ಟಿಪ್ಸ್ ಇರ್ಬೋದು, ಇಷ್ಟು ಪ್ರೊಫೆಷ್ನಲ್ ಆಗಿ ಅದ್ರ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಅಂಡ್ ಅಗೇನ್ ನಾನು ಯಾವ್ದಾದ್ರು ಹೊಸ ಜಾಗಕ್ಕೆ ಹೋದಾಗ ಅಥವಾ ಫ್ಯಾಮಿಲಿ ಜೊತೆ ಹೊರಗೆ ಹೋದಾಗ ಆ ಥರ ವ್ಲಾಗ್ ಸಹ ನಾನು ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ನಿಮ್ಮ ಕಡೆಯಿಂದ ಬೇಕು ಅಂತ ಕೇಳ್ಕೊತಿದ್ದೀನಿ. ನನ್ನ ಫಸ್ಟ್ ವಿಡಿಯೋ ಸ್ಯಾರಿ ಪ್ರಿಪ್ಲೀಟೆಡ್ ವಿಡಿಯೋ, ಅದಕ್ಕೆ 75 lakh ವ್ಯೂಸ್ ಹೋಗಿದೆ. ಅಂಡ್ ದೆನ್ ಇಟ್ಸ್ ನಾಟ್ ಅನ್ ಈಸಿ ಫಾರ್ ಮೀ. ಅದರಿಂದ ನನಗೆ ತುಂಬಾ 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 ಪ್ರೀತಿ ಸಿಕ್ಕಿದೆ. ಅದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಇನ್ನು ಮುಂದೆನೂ ಕಂಟಿನ್ಯೂ ಆಗಬೇಕು ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಖಂಡಿತವಾಗ್ಲೂ ತುಂಬಾ ಸ್ಟಾಪ್ ಮಾಡಿರೋದ್ರಿಂದ ಒಳ್ಳೆ ವಿಡಿಯೋ ಇಂದಾನೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ರಿಗೂ ಇಷ್ಟ ಆಗುವಂತ ವಿಡಿಯೋ, ಎಸ್ಪೆಷಲಿ ಗರ್ಲ್ಸ್, ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇರ್ಬೋದು, ಅಥವಾ ಕೆಲ್ಸಕ್ಕೆ ಹೋಗ್ತಿರೋರ್ಗಿರ್ಬೋದು, ಎಲ್ರಿಗೂ ಈ ವಿಡಿಯೋ ತುಂಬಾನೇ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಬೋರ್ ಓಡಿಸಲ್ಲ, ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ನನ್ನ ಹೇರ್ ಡಮ್ಮಿ ಜೊತೆ ನೋಡ್ತಿದ್ದಾಗೆ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಜೊತೆಗೆ ನಾನು ಥಂಬ್ನೇಲಲ್ಲಿ ಸಹ ಆಲ್ರೆಡಿ ಹಾಕಿದ್ದೀನಿ. ಎಸ್, ನಾನಿವತ್ತು ನಿಮ್ಮೆಲ್ರಿಗೂ ಹೇರ್ ಸ್ಟೈಲ್ ತೋರ್ಸೋದಕ್ಕೆ ಬಂದಿದ್ದೀನಿ. ಈ ನಡುವೆ ಟ್ರೆಂಡ್ ಅಂತ ಅಂದ್ರೆ ವಾಟರ್ಫಾಲ್ ಹೇರ್ ಸ್ಟೈಲ್ ತುಂಬಾನೇ ಟ್ರೆಂಡ್ ಅಲ್ಲಿ ಇದೆ. ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಫಂಕ್ಷನ್ಸ್ ಇರ್ಬೋದು. ಇವಾಗ ನವರಾತ್ರಿ ಬರ್ತಿದೆ, ಸೊ ಫೆಸ್ಟಿವಲ್ಸ್ಗೆಲ್ಲ ಈ ಹೇರ್ ಸ್ಟೈಲ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ತುಂಬಾ ಕ್ವಿಕ್ ಆಗಿ ಮಾಡ್ಕೋಬಹುದು, ಒಂದು 5 to 10 minutes ಅಲ್ಲಿ ಮಾಡ್ಕೋಬಹುದು. ಇವನ್ ಫ್ರೀ ಹೇರ್ ಬಿಟ್ಕೊಳಕ್ಕೆ ಆಸೆ ಇರೋರು ಸಹ ಈ ಹೇರ್ ಸ್ಟೈಲ್ ನ ಮಾಡ್ಕೋಬಹುದು. ಸೊ ದಟ್ ನೀವು ಬ್ಯಾಕ್ ಸೈಡ್ ಫ್ರೀ ಆಗಿ ಬಿಟ್ಕೋಬಹುದು, ಅಥವಾ ಜಡೆ ಹಾಕೋಬೇಕಾದ್ರೂ ಫ್ರಂಟ್ ವೇರಿಯೇಷನ್ಸ್, ಅದ್ರ ಬಗ್ಗೆ ನಾನು ಈ ಹೇರ್ ಸ್ಟೈಲ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ದಟ್ ಇವತ್ತು ಬಂದು ನಾನು ವಾಟರ್ಫಾಲ್ ಹೇರ್ ಸ್ಟೈಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ನಾನು ಇವತ್ತು ಈ ಹೇರ್ ಅಂದ್ರೆ ನಾನು ಇನ್ಮೇಲೆ ನಾನು ಯಾವುದೇ ಹೇರ್ ಸ್ಟೈಲ್ ತೋರಿಸಿದ್ರು ಆ ಹೇರ್ಗೆ ನಾನು ಸ್ಟ್ರೈಟ್ನಿಂಗ್ ಮಾಡಿರಲ್ಲ, ಕ್ರಿಂಪಿಂಗ್ ಮಾಡಿರಲ್ಲ, ಯಾವುದೇ ರೀತಿ ಹೇರ್ ಸ್ಪ್ರೇ ಸಹ ನಾನು ಯೂಸ್ ಮಾಡಲ್ಲ. ನಾರ್ಮಲ್ ಆಗಿ ನಾವು ಮನೇಲಿ ಹೇಗೆ ಹೇರ್ ಸ್ಟೈಲ್ ಮಾಡ್ಕೋತೀವೋ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ನಾನು ವಿಡಿಯೋಸ್ ಮಾಡ್ತಿದ್ದೀನಿ. ಸೊ ದಟ್ ನಿಮ್ಗೆ ಅದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಸಹ ನಾನು ಅನ್ಕೋತೀನಿ. ಈ ಹೇರ್ ಸ್ಟೈಲ್ಗೆ ಮಿಡಲ್ ಪಾರ್ಟಿಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಫ್ ಯು ವಾಂಟ್ ನಾನು ಸೈಡ್ ತಗೊಂತೀನಿ ಅಂತಂದ್ರೆ ನೀವು ಸೈಡ್ ಸಹ ತಗೊಳ್ಬಹುದು, ಬಟ್ ಮಿಡಲ್ ವಿಲ್ ಲುಕ್ ಮೋರ್ ಅಟ್ರಾಕ್ಟಿವ್ ಅಷ್ಟೇನೆ. ಸೊ ನಾನು ಮಿಡಲ್ ಪಾರ್ಟಿಷನ್ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಫ್ರಂಟ್ ಅಲ್ಲಿ ನಾನು ಒಂದು ಸ್ವಲ್ಪ ಹೇರ್ಸ್ನ ಎತ್ಕೊಂತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಇದನ್ನ 2 ಸೆಕ್ಷನ್ ಆಗಿ ಡಿವೈಡ್ ಮಾಡ್ಕೊತೀನಿ. ದೆನ್ ಟ್ವಿಸ್ಟ್, ಒಂದು ಟ್ವಿಸ್ಟ್ ಕೊಟ್ಟು ಈ ಹೇರ್ಸ್ನ ಕೆಳಗಡೆ ಹಂಗೆ ಬಿಟ್ಟು ಅಗೇನ್ ಇನ್ನೊಂದು ಸ್ವಲ್ಪ ಕೂದಲು ತಗೊತೀನಿ, ಮತ್ತೆ ಅದನ್ನ ಟ್ವಿಸ್ಟ್ ಮಾಡ್ತೀನಿ.
ಕೆಳಗಡೆ ಮತ್ತೆ ಈ ಕೂದಲನ್ನ ಏನು ಮಾಡ್ತೀನಿ, ಜಾಯಿನ್ ಮಾಡ್ಕೊಳ್ಳಲ್ಲ ನಾನು ಹೇರ್ಸ್ನ, ಹಂಗೆ ಬಿಟ್ಕೊಂಡು ಹೋಗ್ತಿರ್ತೀನಿ. ಇವಾಗ ಹೇರ್ ಪಿನ್ನಲ್ಲೇ ಲಾಕ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ನಾವು ಲಾಕ್ ಮಾಡಬೇಕಾದ್ರೆ ನಮ್ಮ ಹೇರ್ ಪಿನ್ನು ಈ ಥರನೇ ಲಾಕ್ ಆಗಬೇಕು. ಲೈಕ್ ಕ್ರಿಸ್ ಕ್ರಾಸಲ್ಲಿ ಲಾಕ್ ಆದರೆ ನಮ್ಮ ಹೇರ್ ಏನಿರುತ್ತೆ ಅದು ತುಂಬ ಟೈಟಾಗಿ ಕುತ್ಕೊಳ್ಳುತ್ತೆ ಹೇರ್ ಸ್ಟೈಲು. ಸೊ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ಈ ಕಡೆನೂ ಮಾಡ್ಕೋಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಆ ಕಡೆನೂ ಅದೇ ಥರ ಮಾಡ್ಕೊಂಡು ಬಂದಿದ್ದೀನಿ. ಸೊ ದಟ್ ಇವಾಗ ಹೇರ್ ಪಿನ್ ಹಾಕ್ತಾ ಇದ್ದೀನಿ. ಯಾವುದೇ ರೀತಿ ಕ್ರಿಂಪಿಂಗ್ ಇಲ್ಲ, ಯಾವುದೇ ರೀತಿ ಸ್ಪ್ರೇ ಯೂಸ್ ಮಾಡ್ತಿಲ್ಲ. ಸೊ ನೀವು ಸಹ ನಾರ್ಮಲ್ ನಿಮ್ಮ ಹೇರ್ಗೆ ಮಾಡ್ಕೊಂಡಾಗೆ ಹೇಗೆ ಲುಕ್ ಕಾಣಿಸುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಸೇಮ್ ಅಗೇನ್ ಕ್ರಿಸ್ ಕ್ರಾಸ್ ಆಗಿ ಪಿನ್ ಹಾಕಿದ್ದೀನಿ ನಾನು. ಸೊ ನೀವು ಇಲ್ಲಿ ಪಿನ್ ಹಾಕಿದ್ಮೇಲೆ ನಾರ್ಮಲ್ ಆಗಿ ನೀವು ಫ್ರೀ ಹೇರ್ಸ್ ಆಗಿ ಬಿಟ್ಕೋಬಹುದು. ಸೊ ದಟ್ ಹೇರ್ಸ್ ಸ್ಟ್ರೈಟ್ ಇದೆ, ಸಾಫ್ಟ್ ಇದೆ ಅನ್ನೋರು ಇಷ್ಟೇ ಮಾಡಿಕೊಂಡು ಹೇರ್ಸ್ನ ಬಿಟ್ಕೋಬಹುದು. ಇಲ್ಲ ಅಂತ ಅಂದ್ರೆ ಸೇಮ್ ಆಸ್ ಇಟ್ ಈಸ್ ನಾವು ಇಲ್ಲಿ ಹೇಗೆ ಮೇಲೆ ಬ್ರೇಡ್ ಹಾಕಿದೀವಿ ಅದೇ ತರ ಇಲ್ಲಿ ಇನ್ನೂ ಒಂದು ಸ್ಟೆಪ್ನ ನಾವು ಫಾಲೋ ಮಾಡ್ಬೋದು. ಸೊ ಇಟ್ ವಿಲ್ ಲುಕ್ ಯೂನಿಕ್ ಅಂಡ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಆಸ್ ಇಟ್ ಈಸ್ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೇಮ್ 2 sections. ಚೆನ್ನಾಗಿದೆಯಾ? ಸೊ ನಾನಿವಾಗ ಡಬಲ್ ಟ್ವಿಸ್ಟ್ ಕೊಟ್ಟಿದ್ದೀನಿ ಬಟರ್ಫ್ಲೈ ಹೇರ್ ಸ್ಟೈಲಲ್ಲೇ. ಇಫ್ ಯು ವಾಂಟ್ ನೀವು ನಿಮ್ಮ ಹೇರ್ಸ್ನ ನೀವು ಲೈಟಾಗಿ ಪುಲ್ ಮಾಡಿಕೊಂಡು ಸ್ವಲ್ಪ ವಾಲ್ಯೂಮ್ನ ಕೊಟ್ಕೋಬೋದು. ಬಟ್ ನಾನು ತುಂಬ ಪುಲ್ ಮಾಡ್ಕೊಂಡಿಲ್ಲ, ಯಾಕಂದರೆ ನಮ್ಮ ಒರಿಜಿನಲ್ ಹೇರ್ ಸ್ಟೈಲಲ್ಲಿ ನಾವು ಅಷ್ಟು ಪುಲ್ ಮಾಡ್ಕೊಳ್ಳಲ್ಲ ಸೆಲ್ಫ್ ಮಾಡ್ಕೋಬೇಕಾದ್ರೆ. ಸೊ ದಟ್ ಮೀಡಿಯಮ್ ಪುಲ್ ನಾನು ಕೊಟ್ಟಿದ್ದೀನಿ. ನೀವು ಇದೇ ರೀತಿ ಫ್ರೀ ಹೇರ್ಸ್ನ ಬಿಟ್ಕೋಬೋದು. ನಾನು ಬ್ಯಾಕ್ ಸೈಡು ರಬ್ಬರ್ ಬ್ಯಾಂಡ್ ಹಾಕ್ತೀನಿ, ಅಥವಾ ನೀವು ಕ್ಲಿಪ್ ಆದರೂ ಹಾಕೋಬಹುದು, ಡಿಪೆಂಡ್ಸ್ ಅಪಾನ್ ನಿಮಗೆ ಯಾವುದು ಕಂಫರ್ಟಬಲ್ ಆ ಥರ. ನಾನು ಒಂದು ಸ್ವಲ್ಪ ಪೋರ್ಷನ್ಸ್ನ ತಗೊಂಡು ಐ ಆಮ್ ಯೂಸಿಂಗ್ ಡಿಸ್ಕೋ ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತಿದ್ದೀನಿ ನಾನು. ಸೊ ಟೈಟಾಗಿ ಲಾಕ್ ಆಗುತ್ತೆ ಅಂತ. ಸೊ ನಾನು ರಬ್ಬರ್ ಬ್ಯಾಂಡ್ ಹಾಕಿರೋದ್ರಿಂದ ಅದ್ರ ಮೇಲೆ ಒಂದು ಲೇಸ್ನ ಟೈ ಮಾಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಅಗೇನ್ ನೀವು ಕ್ಲಿಪ್ ಹಾಕೊಬೋದು, ಯಾವುದಾದ್ರೂ ಟ್ರೆಂಡಿ ಆಗಿರೋ ಕ್ಲಿಪ್ಪು. ನೀವು ಫ್ರಂಟಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೋದು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಖಂಡಿತವಾಗ್ಲೂ ನಿಮ್ಮ ಎಲ್ರಿಗೂ ಯೂಸ್ಫುಲ್ ಆಗುವಂಥ ಕಂಟೆಂಟ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.